ಗುಡ್ ಮಾರ್ನಿಂಗ್ ಚಿಕ್ಕ ಯಜಮಾನ್ರೆ. ಈ ಪಾರು ಮಾಡಿರೋ ಬಿಸಿ ಬಿಸಿ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಹೊರಟೋಗುತ್ತೆ. ಪಾರ್ವತಿ, ನೀ ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಆ ಕಾಫಿಲಿ ಸ್ವಲ್ಪ ವಿಷ ಬೆರೆಸ್ಕೊಂಬರ್ತೀಯಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಬಿಡ್ತು ಅನ್ನಿ. ಬೆಳಗ್ಗೆ ಸಾಯೋ ಮಾತು ಯಾಕೆ ಆಡ್ತಿದ್ದೀರಾ? ನೀವಿನ್ನ ಬದುಕಿ ಬಾಳ್ಬೇಕಾದವರು, ಅಂಥದ್ರಲ್ಲಿ ಈ ರೀತಿ ಸಾಯೋ ಮಾತೆಲ್ಲ ಆಡಬಾರ್ದು. ಇಷ್ಟ ಇಲ್ದಿರೋ ಹುಡುಗಿನ ಮದುವೆ ಆಗಿ ದಿನ ಸಾಯೋ ಬದಲು ಒಂದೇ ಸತಿ ವಿಷ ತಗೊಂಡು ಸಾಯೋದು ಬೆಟರ್ ಅಲ್ವಾ ಪಾರ್ವತಿ? ಆ ದಿಶಾನ ಮದುವೆ ಆದ್ರೆ ನನ್ನ ಲೈಫ್ ನರಕ ಆಗೋಗುತ್ತೆ. ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಆಗಿ ನಾನು ಚೆನ್ನಾಗಿರ್ತೀನ? ನೀನೇ ಹೇಳು. ನೀವು ಸತ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ, ಇದ್ದು ಸಾಧಿಸ್ಬೇಕು. ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಂತ ಎಲ್ಲರೂ ಸಾಯಕ್ಕೆ ಹೋದರೆ ಊರಿಗೂರೇ ಸ್ಮಶಾನ ಆಗುತ್ತೆ. ನೀವು ಅದೃಷ್ಟವಂತರು, ಮಹಾರಾಜರ ಥರ ಬೆಳೆದಿದ್ದೀರಾ. ಕಣ್ಮುಚ್ಚಿ ಬಿಡೋಷ್ಟೊತ್ತಿಗೆ ಬಯಸಿದ್ದೆಲ್ಲ ಸಿಕ್ಕಿದೆ. ಅದಕ್ಕೆ ನಿಮಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ. ಮೊದಲನೇ ಸತಿ ಅವ್ರು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಿರ್ಧಾರ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ನಿಮಗೆ ಕೆಟ್ಟೋರಾಗಿ ಕಾಣ್ತಿದ್ದಾರೆ ಅಷ್ಟೆ. ಮೊದಲು ಸಾಯೋ ಯೋಚನೆ ಬಿಡಿ. ಅಡ್ವೈಸ್ ಮಾಡೋದು ಈಸಿ ಪಾರು. ನನ್ನ ಜಾಗದಲ್ಲಿ ನೀನು ನಿಂತಿದ್ರೆ ನನ್ನ ಮನಸ್ಸಿನ ನನಗೆ ಅರ್ಥ ಆಗ್ತಾ ಇತ್ತು. ನೋಡಿ, ದಿಶಾ ಅಮ್ಮವ್ರು ಇಷ್ಟ ಇಲ್ಲ ಅನ್ನೋ ವಿಷಯನ ಅಮ್ಮವ್ರಿಗೆ ಅರ್ಥ ಮಾಡಿಸಿ. ನನ್ನ ತಪ್ಪನೆ ಕ್ಷಮಿಸಿ ಈ ಮನೇಲಿ ಕೆಲಸ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವ್ರ ಮಗ ನೀವು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ವಾ? ಖಂಡಿತ ಅರ್ಥ ಮಾಡ್ಕೋತಾರೆ. ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾ ಇಲ್ವಲ್ಲ ಪಾರ್ವತಿ? ಚಿಕ್ಕ ಯಜಮಾನ್ರೆ, ನಾನು ಚಿಕ್ಕೋಳಾದರೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಈ ರೀತಿ ಕುಡ್ಕೊಂಬಂದು ಗಲಾಟೆ ಮಾಡಿದ್ರೆ ಯಾರೂ ಒಪ್ಕೊಳ್ಳೋದಿಲ್ಲ. ಅದ್ರ ಬದಲು ನಿಧಾನವಾಗಿ ಒಳ್ಳೆ ರೀತಿ ಹೇಳಿದ್ರೆ ಖಂಡಿತ ನಿಮ್ಮ ಮಾತು ಕೇಳ್ತಾರೆ. ಸರಿ ಪಾರ್ವತಿ, ನೀನು ಹೇಳ್ದಂಗೆ ಮಾಡ್ತೀನಿ. ಮಾಮ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆ ನಿಲ್ಸಿದ್ರೆ ನಿಂಗೆ 10,000 ರೂಪಾಯಿ ಕೊಡ್ತೀನಿ, ಓಕೆನಾ? ಅಯ್ಯೋ ಅದೆಲ್ಲ ನಂಗೆ ಬೇಡ. ನೀವು ಖುಷಿಯಿಂದ 10 ರೂಪಾಯಿ ಚಾಕ್ಲೇಟ್ ಕೊಡಿಸಿ, ಅಷ್ಟೇ ಸಾಕು. ಸರಿ ಪಾರ್ವತಿ, ಮಾಮ್ ಹತ್ರ ಈಗಲೇ ಮಾತಾಡ್ತೀನಿ. ದೇವ್ರೆ, ಅಮ್ಮೋರು ಚಿಕ್ಕ ಯಜಮಾನ್ರ ಮನ್ಸನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಪ್ಪ. ಪ್ರೀತು, ಪ್ರೀತು, ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಎಲ್ಲದನ್ನು ಹೇಗೆ ಬೇಕು ಹಾಗೆ ಬಿಸಾಕಿ ಹೋಗ್ಬಿಡ್ತಾನೆ. ಚಿಕ್ಕ ಯಜಮಾನ್ರೆ, ದಿಶಾಮ್ ಅವ್ರು ಇಷ್ಟ ಇಲ್ಲ ಅನ್ನೋ ವಿಷಯನ ಅಖಿಲಮ್ಮ ಅವ್ರಿಗೆ ಹೇಳಿದ್ರಾ? ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅವ್ರ ಮದುವೆ ನಿಲ್ಸಕ್ಕೆ ಒಪ್ಕೊಂಡ್ರಾ? ಎಲ್ಲ ಟೈಮಲ್ಲೂ ನೀನು ಅಂದ್ಕೊಂಡಂಗೆ ಆಗೋದಿಲ್ಲ ಪಾರ್ವತಿ. ಕೆಲವೊಂದು ಸತಿ ನಾವು ಬಯಸೋದೇ ಒಂದು, ಅದಾಗದೇ ಇನ್ನೊಂದು. ಇಲ್ಲೂ ಹಾಗೆ ಆಗಿದೆ. ನೀನು ಅಂದ್ಕೊಂಡಾಗ ಏನೂ ನಡೆದಿಲ್ಲ. ನೀನು ಅಂದ್ಕೊಂಡಾಗ ಏನೂ ನಡೆದಿಲ್ಲ ಅಂತ ನಿನಗೆ ಬೇಜಾರಾಗ್ತಿರ್ಬೋದಲ್ವಾ? ದೊಡ್ಡ ಯಜಮಾನ್ರೆ, ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಚಿಕ್ಕ ಯಜಮಾನ್ರಿಗೆ ಕಾಫಿ ಕೊಡೋಕ್ಕೆ ಅಂತ ಬಂದಾಗ ಅವ್ರು ತುಂಬ ಬೇಜಾರಲ್ಲಿದ್ದರು. ನೀನು ತಂದಿರೋ ಕಾಫಿಗೆ ಸ್ವಲ್ಪ ವಿಷ ಬೆರೆಸ್ಕೊಂಡು ಬಾ ಪಾರ್ವತಿ ಅಂದರು. ಯಾಕಿಷ್ಟು ನೊಂದ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಮನಸ್ಸಿಲ್ದಿರೋ ಮದುವೆ ಆಗಿ ದಿನ ಸಾಯೋ ಬದಲು ಒಂದೇ ಸತಿ ವಿಷ ಕುಡಿದು ಸಾಯೋದು ಒಳ್ಳೆಯದು ಅಂದರು. ಅವ್ರು ಆ ರೀತಿ ನೊಂದ್ಕೊಳ್ಳೋದನ್ನು ನೋಡೋಕ್ಕಾಗದೆ ಅಮ್ಮವ್ರ ಹತ್ರ ಹೋಗಿ ನೇರವಾಗಿ ಮಾತಾಡಿ ಅಂತ ಹೇಳಿದೆ ಅಷ್ಟೆ. ಪ್ರತಿ ವಿಷಯಕ್ಕೂ ಎರಡೆರಡು ಮುಖಗಳಿರುತ್ತೆ ಪಾರ್ವತಿ. ನಮಗೆ ಸರಿ ಅನಿಸಿದ್ದು ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸ್ಬೋದು. ಪ್ರೀತುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋಷ್ಟು ಮೆಚುರಿಟಿ ಇಲ್ಲ. ಅವನನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿದ ನಮಗೆ ಅವನ ಲೈಫ್ ಬಗ್ಗೆ ಕನ್ಸರ್ನ್ ಇರೋದಿಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನಿಗೆ ಅವನ ಬದುಕಿನ ಬಗ್ಗೆ ಜಾಸ್ತಿ ಪ್ರೀತಿ ಮತ್ತು ಕಾಳಜಿ ಇದೆ. ದಿಶಾ ಅವನಿಗೆ ಒಳ್ಳೆ ಜೋಡಿ ಆಗ್ತಾಳೆ ಅನ್ನೋ ಕಾರಣಕ್ಕೇ ಅವನು ಮದುವೆ ಮಾಡ್ತಾ ಇರೋದು. ಶೀ ಕ್ಯಾನ್ ಹ್ಯಾಂಡಲ್ ಹಿಮ್ ವೆರಿ ವೆಲ್. ಪ್ರೀತು ಲೈಫ್ನ ಹೇಗೆ ಸರಿದಾರಿಗೆ ತರಬೇಕು ಅಂತ ಅಮ್ಮಂಗೆ ಚೆನ್ನಾಗಿ ಗೊತ್ತು.
ಎಷ್ಟೋ ಜನರ ಪಾಲಿಗೆ ದಾರಿ ದೀಪ ಆಗಿರೋರು ತಮ್ಮ ಮಗನ ಬಾಳನ್ನ ಕತ್ಲಾಗಿ ಬಿಟ್ಬಿಡ್ತಾರ? ನೋ, ನೆವರ್. ಅಖಿಲಾಂಡೇಶ್ವರಿ ಅನ್ನೋ ಆಲದ ಮರದ ನೆರಳಲ್ಲಿ ತುಂಬ ಜನ ಬದುಕು ಕಟ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ನೆರಳಲ್ಲೇ ಬೆಳೆದವನು. ಇಂಥ ಸಂದರ್ಭದಲ್ಲಿ ನಾನು ಅವ್ರ ಥರನೇ ರಿಯಾಕ್ಟ್ ಮಾಡ್ತೀನಿ. ಆದರೆ ನೀನು ಪ್ರೀತು ಬೇಜಾರಾದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮನಸ್ಸಿಗೆ ಬಂದಾಗ ಸಜೆಸ್ಟ್ ಮಾಡಿದ್ದು ತಪ್ಪು. ಅಶಿಸ್ತಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಎಲ್ಲ ಕೆಲಸದವ್ರ ಹಾಗೆ ನೀನು ಈ ಮನೆ ಕೆಲಸದವಳು. ಅಡಿಗೆ ಮನೆ ನಿನ್ನ ವರ್ಕಿಂಗ್ ಸ್ಟೇಷನ್. ನಿನ್ನ ಡೆಡಿಕೇಶನ್, ಸಿನ್ಸಿಯಾರಿಟಿ ಅಲ್ಲ, ನೀನು ಅಲ್ಲಷ್ಟೇ ತೋರಿಸು. ಉಪ್ಪು ಖಾರ ಹಾಕೋದ್ರಲ್ಲಿ ನಿನ್ನ ಗಮನ ಇರಬೇಕೇ ಹೊರತು ನಮ್ಮ ಮನೆಯವ್ರ ವಿಷಯದಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ನೀನು ಇಂಟರ್ಫಿಯರ್ ಆಗೋದು ನನಗಿಷ್ಟ ಇಲ್ಲ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಅಖಿಲಾಂಡೇಶ್ವರಿ ಅವ್ರ ಮನೆಯಲ್ಲಿ ನಂಬಿಕೆ ದ್ರೋಹ ಮಾಡಿದವ್ರಿಗೆ ಸ್ಥಾನ ಇರೋದಿಲ್ಲ ಅನ್ನೋದು ನಿನ್ನ ಗಮನದಲ್ಲಿರಲಿ. ದಯವಿಟ್ಟು ಕ್ಷಮಿಸ್ಬಿಡಿ ದೊಡ್ಡ ಯಜಮಾನ್ರೆ. ನಿಮ್ಗಾಗಲಿ ನಿಮ್ಮ ಮನೆಯವ್ರ ಮನಸ್ಸಿಗಾಗಲಿ ನೋವು ಮಾಡೋ ಉದ್ದೇಶ ನನಗಿಲ್ಲ. ಆದರೂ ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಇನ್ನು ಮುಂದೆ ಯಾವತ್ತೂ ಈ ರೀತಿ ಆಗದಿರೋ ಥರ ನೋಡ್ಕೋತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಪಾರ್ವತಿ, ಈ ಸಲ ನಾನು ನಿನ್ನ ಕ್ಷಮಿಸಿದ್ದೀನಿ. ಆದರೆ ಮತ್ತೆ ನಿನ್ನಿಂದ ತಪ್ಪಾದರೆ ನಾನು ಕ್ಷಮಿಸಲ್ಲ. ಅಮ್ಮವ್ರೆ, ಪೂಜೆಗೆಲ್ಲ ಸಿದ್ಧವಾಗಿದೆ. ಪೂಜೆ ಪ್ರಾರಂಭ ಮಾಡ್ಬೋದಾ? ಖಂಡಿತವಾಗ್ಲು. ದಿಶಾ, ಒಂದು ನಿಮಿಷ ಗುರುಗಳೇ. ಅಖಿಲ, ನಮ್ಮ ಮಾವನವ್ರ ಕಾಲದಿಂದನೂ ನಮ್ಮನೆ ಎಲ್ಲ ಶುಭ ಕಾರ್ಯನ ನಡೆಸ್ಕೊಡೋದಕ್ಕೆ ಆತ್ಮಾನಂದ ಸ್ವಾಮೀಜಿ ಅಂತ ಇದ್ದಾರೆ. ಅವರನ್ನು ಬಿಟ್ಟು ನಾವು ಯಾವ ಕೆಲಸನೂ ಮಾಡಿಲ್ಲ.